ನಮಸ್ಕಾರ, ಸಾಕಿ ಕುಕಿಂಗ್ ಫೈಲ್ಸ್‌ಗೆ ಸ್ವಾಗತ. ನಾನು ಸೌಮ್ಯ. ಬ್ರೇಕ್‌ಫಾಸ್ಟ್ ಜೊತೆಗೆ ಬೇಳೆ ಟೊಮೆಟೊ ಕೂಡ ನೀವು ಬೇಯಿಸಿಟ್ಕೊಂಡ್ರೆ ಈ ಸಾಂಬಾರು ಮಾಡ್ಕೊಳೋದು ತುಂಬಾನೇ ಈಸಿ. 10 ನಿಮಿಷದೊಳಗೆ ನಿಮ್ಮ ಮಧ್ಯಾಹ್ನದ ಲಂಚ್ ರೆಡಿ ಆಗೋಗ್ಬಿಡುತ್ತೆ. ಇವಾಗ ನೋಡಿ, ನಾನಿವಾಗ ಕುಕ್ಕರಿಗೆ ಒಂದು 4ರಿಂದ 5 ಗ್ಲಾಸ್ ಆಗೋಷ್ಟು ನೀರನ್ನ ಬಿಸಿಗೆ ಇಟ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗಬೇಕು ನೀರು. ಅದು ಆದ ತಕ್ಷಣನೇ ನೀವು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಎಣ್ಣೆ ಹಾಕೋದ್ರಿಂದ ಬೇಳೆ ಕೂಡ ಚೆನ್ನಾಗಿ ಬೇಯುತ್ತೆ. ಇವಾಗ ಇಲ್ಲಿ 1 ಕಪ್ ಆಗೋಷ್ಟು ನಾನು ಬೇಳೆನ ತೊಳೆದ್ಬಿಟ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ. ಇಲ್ಲಿ ನಾನು ಹುಳಿ ಟೊಮೆಟೊ ಅಂದರೆ ನಾಟಿ ಟೊಮೆಟೊ ಅಂತಾರಲ್ಲ, ಅದನ್ನು ಒಂದು 3 ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ನೀವು 1 ಟೊಮೆಟೊ ಕಡಿಮೆ ಮಾಡಿಕೊಂಡು ಹುಣಸೆ ರಸ ಹಾಕ್ಕೊಂಡ್ಬಿಟ್ಟು ನೀವು ಸಾಂಬಾರು ಮಾಡ್ಕೋಬೋದು. ಇದನ್ನು ಇವಾಗ ನಾನು 3ರಿಂದ 4 ವಿಷಿಲು ಚೆನ್ನಾಗಿ ಇದನ್ನು ಬೇಯಿಸ್ಕೊತೀನಿ. ಅದು ಆಗೋಷ್ಟೊತ್ತಿಗೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಪ್ಯಾನಿಗೆ ನಾನು ಇಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲೊಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಅದಕ್ಕೆ ತಕ್ಷಣವೇ ಈಗ ನಾನು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಲರು ಬ್ರೌನ್ ಕಲರ್ ಆಗಬೇಕು. ಇವಾಗ ಒಂದು 5-6 ಎಸಳು ಕರಿಬೇವಿನ ಸೊಪ್ಪು, ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ 1-2 ಒಣಮೆಣಸಿನ್ಕಾಯಿನ ನಾನು ಈ ಥರ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದು ನೋಡಿ, ಎಲ್ಲ ಸಾಸಿವೆ ಮತ್ತು ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವೆಲ್ಲ ಚೆನ್ನಾಗಿ ಎಣ್ಣೆ ಒಳಗಡೆ ಫ್ರೈ ಆಗಲಿ. ಇವಾಗ ನಾನು ಇಲ್ಲಿ 5ರಿಂದ 6 ಬೆಳ್ಳುಳ್ಳಿ ಎಸಳನ್ನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಇಡೀದು ಹಾಕಕ್ಕೆ ಹೋಗಬೇಡಿ. ಈ ಥರ ಜಜ್ಜಿ ಹಾಕ್ಕೊಂಡ್ರೆ ಸಾಂಬಾರು ಒಳಗೆ ಬೆಳ್ಳುಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇದು ಕೂಡ ಬೆಳ್ಳುಳ್ಳಿನ ಚೆನ್ನಾಗಿ ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದಾಗ್ತಿದ್ದಂಗೆ ಒಂದು ಸಣ್ಣದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಅದು ಕೂಡ ಚೆನ್ನಾಗಿ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಇದನ್ನು ಒಗ್ಗರಣೆಗೆ ಇಷ್ಟಪಡಲಿಲ್ದವರು ನೀವು ಬೇಳೆ ಜೊತೆಗೇನೋ ಈರುಳ್ಳಿ ಹಾಕಿ ಬೇಯಿಸ್ಕೋಬೋದು. ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಿಂಗನ್ನ ಹಾಕ್ಕೊಂಡಿದ್ದೀನಿ. ಹಿಂಗೆ ಹಾಕ್ಕೊಂಡ್ರೆ ಸಾಂಬಾರಿಗೆ ಒಳ್ಳೆ ಘಮನೂ ಬರುತ್ತೆ, ತುಂಬ ಟೇಸ್ಟಾಗಿಯೂ ಇರುತ್ತೆ. ನೀವು ಹಿಂಗೆ ಇಷ್ಟಪಡಲಿಲ್ದವ್ರು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಇವಾಗ ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ನಾನು 4ರಿಂದ 5 ವಿಷಿಲ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬೇಳೆ ಎಲ್ಲ ಸ್ಮ್ಯಾಶ್ ಆಗಿದೆ. ಇವಾಗ ಈ ಥರ ಎಲ್ಲದನ್ನು ಬೇಳೆ ಮತ್ತು ಟೊಮೊಟೊನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇದನ್ನು ಪೂರ್ತಿಯಾಗಿ ನೀವು ನುಣ್ಣಗೆ ಮಾಡ್ಕೋಬೇಡಿ. ಸ್ವಲ್ಪ ಮಧ್ಯ ಬೇಳೆ ಸಿಗಬೇಕು. ಅದೇ ಥರ ಅರ್ಧಂಬರ್ಧ ಅಂತಾರಲ್ಲ, ಆ ಥರನೇ ನೀವು ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ತುಂಬ ನುಣ್ಣಗೆ ನೀವು ಮಾಡ್ಕೊಂಡ್ಬಿಟ್ರೆ ಅಷ್ಟೊಂದು ಸಾಂಬಾರು ಟೇಸ್ಟಾಗಿ ಬರೋದಿಲ್ಲ, ಒಂಥರ ಪೇಸ್ಟ್ ಥರ ಆಗಿಬಿಡತ್ತೆ. ಇವಾಗ ಈ ಬೇಳೆ ಮತ್ತು ಟೊಮೊಟೊ ನಾವು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು, ಒಂದು ಕುದಿಬೇಕು. ಈಗ ಒಗ್ಗರಣೆ ಜೊತೆಗೆ ಬೇಳೆ ಟೊಮೊಟೊನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯಕ್ಕೆ ಬಿಡೋಣ. ಇದು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಕುದಿಸ್ಕೊಳ್ಳಿ. ಬೇಳೆ ಟೊಮೊಟೊ ಬರೀ ಬೇಳೆ ಆಗಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೀವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇವಾಗ ನೋಡಿ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಹಾಕಿದ್ದೀನಿ. ಇದು ಕೂಡ ಚೆನ್ನಾಗಿ ನಾವು ಕುದಿಯೋಕ್ಕೆ ಬಿಡಬೇಕು. ಎಲ್ಲ ಪದಾರ್ಥಗಳು ಹಾಕ್ತಿದ್ದಂಗೆ ಇಲ್ಲಿ ರುಚಿಗೆ ತಕ್ಕಷ್ಟು ನಾವು ಅಚ್ಕಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಅಂದರೆ ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕೋ ನಿಮಗೆ ಖಾರಕ್ಕೆ ಅನುಸಾರವಾಗಿ ನೀವು ಸೇರಿಸ್ಕೊಳ್ಳಿ. ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೀವು ಖಾರ ತಿನ್ನಲಿಲ್ದವರು ಖಾರ ಕೂಡ ಕಡಿಮೆ ಹಾಕೋಬೋದು. ಇಲ್ಲಿ ನಾನು 1 ಟೀ ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿ ಸೇರಿಸಿದ್ದೀನಿ, ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ ಆಗಲಿ ಅನ್ನೋದಕ್ಕೋಸ್ಕರ. ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟಿಗೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನು ಕುದಿಯೋಕ್ಕೆ ಬಿಡಬೇಕು. ಇಲ್ಲಿ ನಾನು 1 ಕಟ್ಟಾಗೋಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೆ. ಇದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಎಲ್ಲ ಬಿಡಿಸ್ಬಿಟ್ಟು ನಾನೀಗ ಡೈರೆಕ್ಟಾಗಿ ಇದಕ್ಕೆ ಬೇಳೆ ಜೊತೆಗೇ ಸೇರಿಸ್ತಾ ಇದ್ದೀನಿ. ನೀವು ಇದನ್ನು ಕುಕ್ಕರಲ್ಲಿ ಸಮೇತನೂ ನೀವು ಬೇಯಿಸ್ಕೋಬೋದು, ಆದರೆ ಸ್ವಲ್ಪ ಕಹಿ ಬಿಟ್ಟಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಸಾಂಬಾರು ಒಳಗೇ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಏನಿಲ್ಲ, ಇದೊಂದು 5ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಚೆನ್ನಾಗಿ ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಇದು. ಇವಾಗ ನೋಡಿ, ಇದೆಲ್ಲ ಚೆನ್ನಾಗಿ ಒಂದು ಕುದೀತಾ ಇದೆ. ಈ ಥರ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು.
ಇವಾಗ ಬಿಸಿ ಬಿಸಿ ಅನ್ನದ ಜೊತೆಗೆ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋದು ಎಷ್ಟು ಸುಲಭ ಅಂತ ನಾನು ತೋರಿಸ್ಕೊಟ್ಟಿದ್ದೀನಲ್ಲ, ಇದೇ ಥರ ನೀವು ಒಮ್ಮೆ ಮನೇಲಿ ಮಾಡಿಬಿಟ್ಟು ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಚಾನಲ್ನ ಮೊದಲು ಬಾರಿಗೆ ನೀವು ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಮ್ಮ ರೆಸಿಪಿಗಳು ಯಾವ ಥರ ಬರ್ತಾ ಇದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.